ಕೃಷ್ಣಾ ನದಿ ನೀರಿನ ವಿಷಯವಾಗಿ ಮತ್ತೆ ಮಹಾರಾಷ್ಟ್ರ ಖ್ಯಾತೆ ತೆಗಿತಾ ಇದೆ. ಕರ್ನಾಟಕಕ್ಕೆ ಬರ್ತಿದ್ದಂಥ ನೀರನ್ನ ತಡೆ ಹಿಡಿದಿದೆ ಮಹಾರಾಷ್ಟ್ರ ಸರ್ಕಾರ. ಕೃಷ್ಣಾ ನದಿ ನೀರಿನ ವಿಷಯವಾಗಿ ಮತ್ತೆ ಮಹಾರಾಷ್ಟ್ರ ಖ್ಯಾತೆಯನ್ನು ತೆಗೆದಿದೆ. ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ನೀರನ್ನ ತಡೆ ಹಿಡಿದಿದೆ ಮಹಾರಾಷ್ಟ್ರ ಸರ್ಕಾರ. ರಾಜಾಪುರ ಬ್ಯಾರೇಜ್ ಮೂಲಕ ಬರ್ತಿದ್ದಂಥ ನದಿ ನೀರನ್ನ ಈಗ ತಡೆ ಹಿಡಿಯಲಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರದ ರಾಜಾಪುರ ಬ್ಯಾರೇಜ್ ಬಳಿ 4 ಸಿಬ್ಬಂದಿ ನಿಯೋಜಿಸಿ ಮಹಾರಾಷ್ಟ್ರ ಈಗ ನದಿ ನೀರನ್ನ ತಡೆ ಹಿಡಿದಿದೆ. 2 ಗಸ್ತು ತಂಡ ನೇಮಿಸಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ನೀರನ್ನ ತಡೆ ಹಿಡಿಯೋ ಅಂತ ಕೆಲಸವನ್ನ ಮಾಡ್ತಾ ಇದೆ. ಬೆಳಗಾವಿ, ರಾಯಚೂರ, ಬಾಗಲಕೋಟ್, ಬಿಜಾಪುರ ಸಂಬಂಧಪಟ್ಟಂಗೆ ಈಗೇನು ಒಂದು ಕೃಷ್ಣಾ ನದಿ ಐತಿ, ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರು, ಈಗೇನು ಬರಗಾಲು ಕೂಡ ಬಿದ್ದು ಹೋಯ್ತು, ಬೆಳೆಯೆಲ್ಲ ಹಾಳಾಗೋದು. ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಒಂದು ಜರ ಹಿಂದೆ ಮಳೆ ಆದ ಕಾರಣದಿಂದ ಏನದು ಬಸದ ನೀರು ಬರೋದೈತಿ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಮಾಡತ್ತಾರೆ, ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಅನ್ನೋ ಒಂದು ಹೆಂಗೋ ಗೊತ್ತಿಲ್ಲ. ಒಟ್ಟು ಅವರು ಏನು ತಿಳ್ಕೊಬೇಕು, ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡು ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರಾಗ ಯಾವುದೇ ರೀತಿಯಿಂದ ನೋಡ್ಲಾರ್ದ ನಮ್ಮ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತೈತಿ. ಆದರೆ ಇವತ್ತು ಏನು ಮಾಡತ್ತಾರ ಅವ್ರ ಅಲ್ಲಿ ಏನು ಕೊಲ್ಹಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ, ಆ ರಾಜಾಪುರ ಬ್ಯಾರೇಜ್ದಂದೆ 4 ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೆಸಿಂದ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೆಸಿಂದ ನೀರನ್ನು ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗತೈತಿ. ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಈಗ ಏನು ನೀವು ನೀರು ಬಿಡತ್ತೀರಿ, ಈ ನೀರು ನೀವು ಎಷ್ಟು ದಿವಸത്തെ ಹಿಡ್ಕೊಂಡು ಕುಂಟ್ರಾದಿರಿ. ಈ ನಾಳೆ ಮಳೆಗಾಲ ಚಾಲೂ ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮ್ದಾಗೆ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಾ ಹೊಳೆಗೆ ನಾವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ. ಅದಕ್ಕೆ ಎಲ್ಲ ನೀರು ನಿಮ್ಗಂತೂ ಹಿಡ್ಕೊಂಡು ಕುಂಡ್ರೋದು ಆಗಂಗಿಲ್ಲ. ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ. ಇದರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನು ಹರಿಸಬೇಕು. ಮತ್ತು ಕರ್ನಾಟಕ ಸರ್ಕಾರದವರು ಇದನ್ನು ನೀವು ಮಹಾರಾಷ್ಟ್ರದವರ ಕಿವಿ ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕಂತ ನಾನು ಈ ಮಾಧ್ಯಮದ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂಜಯ್, ಏಕಾಏಕಿ ಕೃಷ್ಣಾ ನದಿ ನೀರನ್ನ ಮಹಾರಾಷ್ಟ್ರ ಸರ್ಕಾರ ಈಗ ತಡೆ ಹಿಡಿದಿದೆ. ರಾಜ್ಯದ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ಏನು? ಯಾತಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಗೆ ಮಹಾರಾಷ್ಟ್ರ ಸರ್ಕಾರ ಕೈ ಹಾಕಿರುವಂತದ್ದು ಸಂಜಯ್? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಹಾರಾಷ್ಟ್ರದ ಕರ್ನಾಟಕದ ಗಡಿ ಭಾಗ ಕೊಲ್ಹಾಪುರ, ನೇರವಾಗಿ ಅಲ್ಲಿ ತಡೆ ಹಿಡಿಯಲಾಗಿದೆ ರಾಜಾಪುರ ಬ್ಯಾರೇಜ್ನಲ್ಲಿ. ಇದು ಈಗ ರಾಜ್ಯದ ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಕರ್ನಾಟಕ ರಾಜ್ಯದ ಗಡಿ ಭಾಗಗಳಲ್ಲಿ ಆ ಒಂದು ಜಿಲ್ಲೆಯ ರೈತರು ನೇರವಾಗಿ ಕೃಷ್ಣಾ ನದಿ ನೀರನ್ನೇ ಅವಲಂಬಿಸಿದ್ರು. ಈಗ ನದಿ ನೀರನ್ನ ತಡೆ ಹಿಡಿಯಲಾಗಿದೆ ಮಹಾರಾಷ್ಟ್ರ ಸರ್ಕಾರದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.